ಈ ತರ ನಿಮ್ ಕೂದಲು ಬೆಳಿಬೇಕಾ? ಸದ್ಯ ದೇಶಾದ್ಯಂತ ಸದ್ದು ಮಾಡ್ತಾ ಇದೆ. ಇದು ಕೂದಲು ಉದ್ರಿ ಬಾಂಡ್ಲಿ ತಲೆ ಆಗ್ಬಿಟ್ಟಿದೆ ಒಬ್ಬೊಬ್ಬರಿಗೆ. ಹಾಕಿದ್ರೆ 10 ದಿನದಲ್ಲಿ ಕೂದಲು ಉದ್ದ ಬಂದ್ಬಿಡುತ್ತೆ, ಕೂದಲು ದಪ್ಪ ಬೆಳೆದ್ಬಿಡುತ್ತೆ. ಚಿಕ್ಕ ವಯಸ್ಸಿದ್ದು ಬೆಳೆ ಕೂದಲು ಇರ್ತದೆ ನೋಡಿ, ಚಿಕ್ಕ ವಯಸ್ಸಿದ್ದು ಬೆಳೆ ಕೂದಲು ಹುಟ್ಟೋ ಕೂದಲಿಂದ ಕಪ್ಪಾಗಿ ಬರುತ್ತೆ. ವಿಡಿಯೋ ಶುರು ಮಾಡೋಕ್ಕೂ ಮುಂಚೆ ಆಡಿಯನ್ಸ್ಗೆಲ್ಲ ಒಂದು ಡಿಸ್ಕ್ಲೇಮರ್. ಈ ವಿಡಿಯೋ ಯಾವುದೇ ಒಂದು ಪರ್ಟಿಕ್ಯುಲರ್ ಬ್ರ್ಯಾಂಡ್ ನ ವಿರುದ್ಧ ಅಲ್ಲ. ಅಂಡ್ ಈ ವಿಡಿಯೋದಲ್ಲಿ ಈ ಕಾಡ್ವಾಸಿ ಹೇರ್ ಆಯಿಲ್ ಅವರ ಯಾವುದೇ ಕ್ಲಿಪ್ಗಳನ್ನ ನಾನು ಯೂಸ್ ಮಾಡ್ತಿಲ್ಲ. ಯಾಕೆ? ಈ ನಡುವೆ ನಿಜ ಹೇಳಿದ್ರೆ ತಿಕ್ಕ ಹುರ್ಕೊಂಡು ಕಂಪ್ಲೇಂಟ್, ಕಾಪಿರೈಟ್ ಅಂತ ಹಾಕೋರ್ ಸಂಖ್ಯೆ ಜಾಸ್ತಿ ಆಗ್ಬಿಟ್ಟಿದೆ. ಅದಕ್ಕೆ ನೀವು ಬಹಳ ಬುದ್ಧಿವಂತರು. ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಫ್ರಸ್ಟ್ರೇಟೆಡ್ ಕನ್ನಡಿಗ. ಬಾರೋ ಅಪರೂಪದ ಬಳ್ಳಂದಿ. ನಾವಿವತ್ತು ರೋಸ್ಟ್ ಮಾಡ್ತಾ ಇರೋದು, ಬನ್ನಿ ಸಾರ್ ಬನ್ನಿ, ಈ ಎಣ್ಣೆ ಹಚ್ಕೊಳ್ಳಿ, ತೆಳ್ಳಗಿರೋ ಕೂದಲು ತಪ್ಪಗಾಗುತ್ತೆ, ಬೆಳ್ಳಗಿರೋ ಕೂದಲು ಕಪ್ಪಗಾಗುತ್ತೆ, ಒಂದೇ ಒಂದ್ಸಲ ತಿಕ್ಕಿ ಸಾರ್, ಮಕ್ಕಳು ತಿಕ್ಕಲೆಲ್ಲ ಕೂದಲು ಬಂದ್ಬಿಡುತ್ತೆ ಅಂತ ಕಣ್ ಕಡೆ ರೋದನೆ ಇಡ್ತಿರೋ ಕಾಡುವಾಸಿ ಹೇರ್ ಆಯಿಲ್ ನ. ಇದೊಂದೇ ಕಡ್ಲ ಈ ಕಾಗದಕ್ಕೆ ಒಳ್ಳೆ ವಿಷಯ ಅಂತ ನೀನ್ ಹೇಳಿದ್ದು. ಈ ಕಾಡುವಾಸಿ ಹೇರ್ ಆಯಿಲ್ ಹಾಕಿದ್ರೆ ಕೂದಲು ಮಾರದ ಬೆಳೆಯುತ್ತಾ ಇಲ್ಲ ಇರೋ ಕೂದಲು ನಿಗರ್ಕೊಂಡು ಹೋಗುತ್ತಾ? ಇವ್ರ ವ್ಯಾಪಾರದ ಕತೆ ಏನು? ಇತ್ತೀಚೆಗೆ ಇವ್ರ ಪ್ರಮೋಷನ್ ಗಳು ಇಷ್ಟೊಂದು ಜಾಸ್ತಿ ಆಗಿರೋದಕ್ಕೆ ಕಾರಣ ಏನು? ಇದೆಲ್ಲದ್ರ ಬಗ್ಗೆ ಮಾತಾಡೋಣ. ಆದ್ರೆ ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ರೆ ದಯವಿಟ್ಟು ವಿಡಿಯೋನ ಕಡೆವರೆಗೆ ನೋಡಿ. ಇಷ್ಟ ಆದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಚಾನಲ್ಗೆ ಬೇಕು ಸಬ್ಸ್ಕ್ರೈಬರು, ಚಾನಲ್ಗೆ ಬೇಕು ಸಬ್ಸ್ಕ್ರೈಬರು, ವಿಡಿಯೋಗೆ ಬೇಕು ಡಿಸ್ಕ್ಲೇಮರು. ಕರ್ನಾಟಕದ ಹಕ್ಕಿ ಪಿಕ್ಕಿ ಅನ್ನೋ ಬುಡಕಟ್ಟು ಜನಾಂಗಕ್ಕೆ ಸೇರಿದಂತ ಒಂದಾನೊಂದು ಕಾಲದಲ್ಲಿ ಬೇಟೆ ಆಡ್ಕೊಂಡೇ ಜೀವನ ಮಾಡ್ತಿದ್ದಂತ ಒಂದು ಕಮ್ಯುನಿಟಿ ಇದೆ. 1972ರಲ್ಲಿ ವೈಲ್ಡ್ ಲೈಫ್ ಆಕ್ಟ್ ಇಂಪ್ಲಿಮೆಂಟ್ ಆದ ನಂತರ ಈ ಬೇಟೆ ಆಡೋದನ್ನ ಸಂಪೂರ್ಣವಾಗಿ ನಿಷೇಧ ಮಾಡ್ತಾರೆ. ಆಗ ಈ ಕಮ್ಯುನಿಟಿಯವರಿಗೆ ಬೇರೆ ದಾರಿ ಇಲ್ಲದೆ ಪಾರಂಪರಿಕವಾಗಿ ತಮಗೆ ಗೊತ್ತಿದ್ದಂತ ಔಷಧೀಯ ಜ್ಞಾನವನ್ನ ಯೂಸ್ ಮಾಡಿಕೊಂಡು ಒಂದು ಹೇರ್ ಆಯಿಲ್ ಅನ್ನ ತಯಾರಿಸಿ ಮಾರೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆದ್ರೆ ಇವ್ರ ಪ್ರಾಡಕ್ಟ್ ಗಳಿಗೆ ಅಂತ ಬೇಡಿಕೆ ಏನು ಇರೋದಿಲ್ಲ. ಆದ್ರೆ ಹೊರದೇಶಗಳಲ್ಲಿ ಈ ಹರ್ಬಲ್ ಪ್ರಾಡಕ್ಟ್ಸ್ ಗೆ ಮತ್ತೆ ಪ್ಲಾಂಟ್ ಬೇಸ್ಡ್ ಪ್ರಾಡಕ್ಟ್ ಇರುವಂತಹ ಡಿಮ್ಯಾಂಡ್ ಅನ್ನ ತಿಳ್ಕೊಂಡಂತ ಕೆಲವರು ಈ ಪ್ರಾಡಕ್ಟ್ ಗಳನ್ನ ಎಕ್ಸ್ಪೋರ್ಟ್ ಮಾಡೋದಕ್ಕೂ ಕೂಡ ಸ್ಟಾರ್ಟ್ ಮಾಡ್ತಾರೆ. ಇನ್ನ ಕೆಲವರು ಅದೇ ದೇಶಗಳಿಗೆ ಹೋಗಿ ಅಲ್ಲೇ ತಮ್ಮ ಬಿಸ್ನೆಸ್ ಗಳನ್ನ ಓಪನ್ ಮಾಡಿ ಜೀವನ ನಡೆಸ್ತಾ ಇರ್ತಾರೆ. ಅಬ್ಬಬ್ಬಾ, ಇವ್ರದಿಷ್ಟು ದೊಡ್ಡ ಚರಿತ್ರೆ ಅಂತ ನನಗೆ ಗೊತ್ತಿರಲಿಲ್ಲ ಸರ್. ಇಷ್ಟೆಲ್ಲ ನಡೀತಿದ್ರು ಕೂಡ ಇವ್ರ ಬಗ್ಗೆ ಸದ್ದು ಇಲ್ಲ, ಸುದ್ದಿನೂ ಇರಲಿಲ್ಲ ಅಂಟಿಲ್ ದಿಸ್ ಪಾಯಿಂಟ್. ಆಫ್ರಿಕನ್ ಕಾಂಟಿನೆಂಟ್ ನಲ್ಲಿ ಇದ್ದಂತ ಬಹಳಷ್ಟು ಕುಟುಂಬಗಳನ್ನ ಸುಡಾನ್ ಕ್ರೈಸಿಸ್ ನ ಸಂದರ್ಭದಲ್ಲಿ ಭಾರತಕ್ಕೆ ಸುರಕ್ಷಿತವಾಗಿ ಕರ್ಕೊಂಡ್ ಬರ್ತಾರೆ. ಅಂಡ್ ನಮ್ಮ ಪ್ರಧಾನಿ ಮೋದಿ ಅವರು ಕೂಡ ಈ ಕಮ್ಯುನಿಟಿ ಬಗ್ಗೆ ತಮ್ಮ ಭಾಷಣಗಳಲ್ಲಿ ಪ್ರಸ್ತಾಪ ಮಾಡ್ತಾರೆ. ಆಗ ವಿಷಯ ಇಷ್ಟಾದ್ಮೇಲೆ ತಗಳಪ್ಪ ಇವ್ರ ರೋದನೆ ಶುರು. 4,000 ಸಬ್ಸ್ಕ್ರೈಬರ್ಸ್ ಇರೋ ಕ್ರಿಯೇಟರ್ ಇಂದ ಹಿಡಿದು 4 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಇರೋ ಕ್ರಿಯೇಟರ್ಸ್ ಯಾರನ್ನು ಬಿಡ್ದಂಗೆ ಪ್ರತಿಯೊಬ್ಬರು ಕೈಲೂ ಪ್ರಮೋಷನ್ ಮಾಡಿಸ್ತಾವ್ರೆ. ಆಲ್ರೈಟ್, ಅದನ್ನ ಪಕ್ಕಕ್ಕಿಡಿ. ಈ ಪ್ರಮೋಷನ್ ಗಳನ್ನೆಲ್ಲ ನೋಡಿ ಸಾಕಾಗಿ ಹಾಳಾಗೋಲಿ ಒಂದ್ ಬಾಟ್ಲು ತಗೋಬಿಡೋಣ ಅಂತ ನೋಡಿದ್ರೆ ಸೇಮ್ ಇದು ಹನುಮಂತು ಬಿರಿಯಾನಿ ಕತೆನೆ. ಒರಿಜಿನಲ್ ಹನುಮಂತು, ರಿಯಲ್ ಹನುಮಂತು ತರ ಇಲ್ಲೂ ಕನಕಾಂಬರಿ, ಕೋಸಂಬರಿ, ಕೊತ್ತಂಬರಿ ಅಂತ 100 ಬ್ರ್ಯಾಂಡ್ಗಳವೆ. ಇರೋ ಬರೋ ಬ್ರ್ಯಾಂಡ್ಗಳೆಲ್ಲ ಸಿಕ್ಕಿದ ಕ್ರಿಯೇಟರ್ಸ್ ಗಳು, ಸೆಲೆಬ್ರಿಟೀಸ್ ಗಳನ್ನ ಹಾಕೊಂಡು ಪ್ರಮೋಷನ್ ಮಾಡಿಸ್ತಾನೆ ಅವ್ರೆ. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣೆ. ಈ ಪ್ರಮೋಷನ್ ಮಾಡಿಸೋದ್ರಲ್ಲಿ ಏನ್ ತಪ್ಪಿದೆ? ದೊಡ್ಡ ಕಂಪ್ನಿಗಳೇ ಪ್ರಮೋಷನ್ ಮಾಡಿಸಲ್ವಾ? ಬೇರೆ ಆಯಿಲ್ ಕಂಪ್ನಿಗಳು ಕೂಡ ಪ್ರಮೋಷನ್ ಮಾಡಿಸಲ್ವಾ ಅಂತ ನೀವು ಕೇಳಬಹುದು. ಪ್ರಮೋಷನ್ ಗಳು ಮಾಡೋದು ಖಂಡಿತ ತಪ್ಪಲ್ಲ. ಆದ್ರೆ ಈ ಪ್ರಮೋಷನ್ ಗಳಲ್ಲಿ ನೀವು ಏನ್ ಹೇಳ್ತೀರಾ, ಏನನ್ನ ಪೋರ್ಟ್ರೇ ಮಾಡ್ತಿದ್ದೀರಾ, ಏನೇನ್ ಕ್ಲೈಮ್ ಮಾಡ್ತಿದ್ದೀರಾ, ಅದು ತುಂಬಾ ಮುಖ್ಯ ಆಗುತ್ತೆ. ಮೊದಲನೇದಾಗಿ ಇಲ್ಲಿವರೆಗೂ ಮಾಡಿಸಿರುವಂತ ಎಲ್ಲಾ ಪ್ರಮೋಷನ್ ಗಳಲ್ಲಿ ಇವ್ರು ಹೇಳುವಂತ ಕಾಮನ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ, ಇವರು ಬುಡಕಟ್ಟು ಜನಾಂಗದವರು, ಅವಿದ್ಯಾವಂತರು. ಅಮೆಜಾನ್ ಫ್ಲಿಪ್ಕಾರ್ಟ್ ನಲ್ಲಿ ಇವರ ಹೆಸರಲ್ಲಿ ಸ್ಕ್ಯಾಮ್ ನಡೀತಿದೆ, ಇವರು ಅಮೆಜಾನ್ ಫ್ಲಿಪ್ಕಾರ್ಟ್ ನಲ್ಲಿ ಎಣ್ಣೆನ ಮಾರಲ್ಲ ಅಂತ. ಕರೆಕ್ಟ್. ನನಗಿರೋ ಮೊದಲನೇ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಯಾಕೆ ಇವರು ಅಮೆಜಾನ್ ಮತ್ತು ಫ್ಲಿಪ್ಕಾರ್ಟ್ ನಲ್ಲಿ ತಮ್ಮ ಎಣ್ಣೆಗಳನ್ನ ಮಾರಲ್ಲ ಅಂತ. ಯಾಕಂದ್ರೆ ಅಮೆಜಾನ್, ಫ್ಲಿಪ್ಕಾರ್ಟ್ ಅಥವಾ ಇನ್ನಿತರೆ ವೆಬ್ಸೈಟ್ ಗಳಲ್ಲಿ ತಮ್ಮ ಪ್ರಾಡಕ್ಟ್ ಗಳನ್ನ ಮಾರಬೇಕು ಅಂದ್ರೆ GST ರಿಜಿಸ್ಟ್ರೇಷನ್ ಕಂಪಲ್ಸರಿ. ಈ ಎಣ್ಣೆ ಮಾರ್ತಿರೋ ಎಷ್ಟೋ ಜನದ ಹತ್ರ GST ಇರೋದೇ ಡೌಟು. ಅಥವಾ ಇನ್ನೊಂದ್ ಕಡೆ ಈಗಾಗಲೇ ಫೇಕ್ ಪ್ರಾಡಕ್ಟ್ಗಳು ಆನ್ಲೈನ್ ನಲ್ಲಿ ಸೇಲ್ ಆಗ್ತಿದೆ, ತಮ್ಮನ್ನ ಡಿಫ್ರೆನ್ಶಿಯೇಟ್ ಮಾಡ್ಕೊಳ್ಳೋಕೆ ಈ ಸ್ಟ್ರಾಟಜಿನ ಯೂಸ್ ಮಾಡ್ತಿರ್ಬೋದು. ಇಲ್ಲ ಇವರು ಬುಡಕಟ್ಟು ಜನಾಂಗದವರು, ಅವಿದ್ಯಾವಂತರು, ಇವರಿಗೆ ಟೆಕ್ನಾಲಜಿ ಬಗ್ಗೆ ಗೊತ್ತಿಲ್ಲ ಅಂತ ಸಿಂಪತಿ ತಗೊಳ್ಳೋ ಪ್ಲಾನ್ ಕೂಡ ಇರಬಹುದು. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ತಮ್ಮ ಸ್ವಂತ ವೆಬ್ಸೈಟ್ ಗಳನ್ನ ಮ್ಯಾನೇಜ್ ಮಾಡ್ತಿರೋ ಇವರು, ಥರ್ಡ್ ಪಾರ್ಟಿ ಡೆಲಿವರಿ ಸರ್ವಿಸ್ ಗಳನ್ನ ಬಳಸ್ತಿರೋ ಇವರು, ಲಕ್ಷಾಂತರ ರೂಪಾಯಿ ಪೇ ಮಾಡಿ 1000 ಜನ ಕ್ರಿಯೇಟರ್ಸ್ ಗಳ ಜೊತೆ ಕೊಲಾಬ್ರೇಟ್ ಆಗಿರೋರಿಗೆ ಅಮೆಜಾನ್, ಫ್ಲಿಪ್ಕಾರ್ಟ್ ಅಲ್ಲಿ ಒಂದು ಸಣ್ಣ ರಿಜಿಸ್ಟ್ರೇಷನ್ ಮಾಡಿಸೋದು ಕಷ್ಟ ಆಗಿತ್ತಾ? ಇಲ್ಲ ಸರ್, ಇಲ್ಲ. ಅಸಲಿ ವಿಷಯ ಏನಪ್ಪಾ ಅಂದ್ರೆ, ಈಗಾಗಲೇ ಹೇಳ್ದಂಗೆ ತುಂಬಾ ಜನದ ಹತ್ರ GST ರಿಜಿಸ್ಟ್ರೇಷನ್ ಇರೋದೇ ಡೌಟು, ಅಥವಾ ಇದ್ರೂ ಕೂಡ ಅದನ್ನ ಕಮ್ಮಿ ಬಳಸುವಂತ ಪ್ಲಾನ್ ಇರಬಹುದು. ನಾನ್ ನೋಡಿರೋಂತ ಎಷ್ಟೋ ಅಂಗಡಿಗಳ ಬಾಟ್ಲ್ಗಳ ಮೇಲೆ ಬ್ಯಾಚ್ ನಂಬರ್ ಕೂಡ ಇರಲ್ಲ. ಇದು ಯಾವ ಸೀಮೆ ದೊಡ್ಡ ವಿಷಯ ಗುರು ಅಂತ ನೀವು ಅನ್ಕೋತಿರ್ಬೋದು. ಖಂಡಿತ ಇದು ದೊಡ್ಡ ವಿಷಯನೇ. GST ಮತ್ತು ಬ್ಯಾಚ್ ನಂಬರ್ ಇಲ್ಲದೆ ಇರೋದ್ರಿಂದ ಎಷ್ಟು ಬಾಟ್ಲ್ಗಳು ಮ್ಯಾನುಫ್ಯಾಕ್ಚರ್ ಆಯ್ತು, ಎಷ್ಟು ಸೇಲ್ ಆಯ್ತು, ಎಷ್ಟು ಪ್ರಾಫಿಟ್ ಆಯ್ತು ಅನ್ನೋ ಲೆಕ್ಕಾಚಾರನ ಉಲ್ಟಾ ಪಲ್ಟಾ ಮಾಡಬಹುದು. ಸರಿಯಾಗಿ ಹೇಳಿದ್ರಿ ಅಕ್ಕ ಒಂಚೂರು ಈ ಕಡೆನು ನೋಡಕು, ಎಷ್ಟು ದಿನ ಅಂತ ನಮ್ನೆ ಹಾಕೊಂಡು ಉಜ್ಜಾಡ್ತೀರಾ?
ಇನ್ನು ಈ ಬ್ಯಾಚ್ ನಂಬರ್ ಇರೋದ್ರಿಂದ ಎಣ್ಣೆನ ಯಾರು ಮ್ಯಾನುಫ್ಯಾಕ್ಚರ್ ಮಾಡಿದ್ರು, ಎಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಿದ್ರು, ಎಕ್ಸ್ಪೈರಿ ಡೇಟು, ಮ್ಯಾನುಫ್ಯಾಕ್ಚರಿಂಗ್ ಡೇಟು, ಈ ತರದ ಬಹಳಷ್ಟು ಡೇಟಾಗಳನ್ನ ಮೇಂಟೈನ್ ಮಾಡಬೇಕಾಗುತ್ತೆ. ಇವರ ಪ್ರೊಡಕ್ಷನ್ ಕೂಡ ಇದರಿಂದ ಟ್ರ್ಯಾಕ್ ಮಾಡಬಹುದು. ಅಥವಾ ಈ ಎಣ್ಣೆಯಿಂದ ಏನಾದರೂ ಸೈಡ್ ಎಫೆಕ್ಟ್ಸ್ ಆದ್ರೆ ಕೇಸ್ ಹಾಕೋದಕ್ಕೆ ಅಥವಾ ಇನ್ನಿತರ ಸ್ಟೆಪ್ಸ್ ಗಳನ್ನ ತಗೊಳ್ಳೋದಕ್ಕೂ ಕೂಡ ಇದು ಯೂಸ್ ಆಗುತ್ತೆ. ಈ ತರ ಒಂದು ಮ್ಯಾಟ್ರೇ ನಮಗ್ ಗೊತ್ತಿಲ್ವಲ್ಲಣ್ಣ. ನಾನ್ ನೋಡಿರೋ ವರ್ಸ್ಟ್ ಅಲ್ಲಿ ವರ್ಸ್ಟ್ ಪ್ರಾಡಕ್ಟ್ ಗಳಿಗೂ ಕೂಡ ಬ್ಯಾಚ್ ನಂಬರ್ ಅನ್ನೋದು ಇರುತ್ತೆ. ಅಂತದ್ರಲ್ಲಿ ಕೂದಲಿನ ಸಮಸ್ಯೆಗಳಿಗೆ ರಾಮಬಾಣ, ಸಂಜೀವಿನಿ ಅಂತ ಕತೆ ತೆಗೆತಿರೋ ಈ ಕಾಡುವಾಸಿ ಆಯಿಲ್ಗೆ ಯಾಕೆ ಬ್ಯಾಚ್ ನಂಬರ್ ಇಲ್ಲ? ಹೌದಲ್ವಾ? ಇನ್ನು ಇವರ ಪ್ರಮೋಷನ್ ಗಳಲ್ಲಿ ಅನಾವಶ್ಯಕವಾಗಿ ಮೋದಿ ಅವರ ಹೆಸರನ್ನ ಬಳಸ್ಕೊತಾ ಇದ್ದಾರೆ. ಇವ್ರ ಬಗ್ಗೆ ನಮ್ಮ ಮೋದಿಜಿನೇ ಮಾತಾಡಿದ್ದಾರೆ. ಯಹಿ ನಹಿ ಅಭಿ ಔರ್ ಸುನಿಯೇ. ಮಿಷನ್ ಕಾವೇರಿ ಸಂದರ್ಭದಲ್ಲಿ ಮತ್ತೆ ಕೆಲವೊಂದು ಭಾಷಣಗಳಲ್ಲಿ ಈ ಕಮ್ಯುನಿಟಿ ಬಗ್ಗೆ ಮೋದಿಯವರು ಪ್ರಸ್ತಾಪ ಮಾಡಿದ್ದಾರೆ. ಆದ್ರೆ ಎಲ್ಲೂ ಕೂಡ ಇವರ ಎಣ್ಣೆನ ತಗೊಳ್ಳಿ, ಇದು ಅತ್ಯದ್ಭುತವಾದ ಕ್ವಾಲಿಟಿದು ಅಂತ ಎಲ್ಲೂ ಹೇಳಿಲ್ಲ. ಜಸ್ಟ್ ತಮ್ಮ ಪ್ರಾಡಕ್ಟ್ ಗಳನ್ನ ಸೇಲ್ ಮಾಡೋಕ್ಕೋಸ್ಕರ ದೇಶದ ಪ್ರಧಾನಿನ ಈ ತರ ಯೂಸ್ ಮಾಡ್ಕೊಳ್ತಾ ಇರೋದು ಎಷ್ಟು ಸರಿ ಅನ್ನೋದು ನನ್ನ ಪ್ರಶ್ನೆ. ಇನ್ನು ಅವರು ಎಲ್ಲಾ ಪ್ರಮೋಷನ್ ಗಳಲ್ಲೂ ಹೇಳೋ ಕಾಮನ್ ಡೈಲಾಗು ಏನದು? ಕಾಡಲ್ಲಿ ಸಿಗೋ 108 ಗಿಡಮೂಲಿಕೆಗಳನ್ನ, ಔಷಧೀಯ ಸಸ್ಯಗಳನ್ನ ಬಳಸ್ತೀವಿ ಅಂತ. ಇಲ್ಲ, ಚಾನ್ಸೇ ಇಲ್ಲ, ನೋ ವೇ. ಸುಮಾರು 7-8 ವರ್ಷದ ಹಿಂದೆನೆ ಕೇವಲ ಒಂದು ಬಿದಿರು ಕಳ್ಳೆ ಮುರ್ದ ಅನ್ಬಿಟ್ಟು 5,000 ಫೈನ್ ಹಾಕಿರೋದನ್ನ, ಮಾಕ್ಲಿ ಬೇರ್ ಮುರ್ದ ಅನ್ಬಿಟ್ಟು 75,000 ಫೈನ್ ಹಾಕಿರೋದನ್ನ ನಾನೇ ಕಣ್ಣಾರ ನೋಡಿದೀನಿ. ಅಂತದ್ರಲ್ಲಿ ಈ ಔಷಧೀಯ ಗಿಡಗಳನ್ನ ಕಾಡ್ಗೋಗಿ ಕಿತ್ಕೊಂಬರಕ್ಕೆ ಹೆಂಗ್ ಸಾಧ್ಯ? ಪ್ಲೀಸ್ ನೋಟ್ ದಿಸ್ ಪಾಯಿಂಟ್ ಯುವರ್ ಆನರ್. ಹಾಳಾಗೋಗ್ಲಿ, 108 ಗಿಡಮೂಲಿಕೆಗಳನ್ನೇ ಬಳಸ್ತಿದ್ದೀರಾ ಅಂತಾನೆ ಅನ್ಕೊಳ್ಳೋಣ. ನೀವು ಬಳಸ್ತಿರೋ ಆ ಗಿಡಮೂಲಿಕೆಗಳು ಯಾವ್ದು, ನಿಮ್ ಇಂಗ್ರೀಡಿಯೆಂಟ್ಸ್ ಏನು ಅಂತ ನಿಮ್ ಬಾಟ್ಲ್ ಮೇಲೆ ಪ್ರಿಂಟ್ ಮಾಡ್ಬೋದಿತ್ತಲ್ವಾ? ಆಗಲ್ಲ, ನಿನ್ ಕೈಲಿ ಆಗಲ್ಲ. ಜಸ್ಟ್ ಬಿಕಾಸ್ ಅಲ್ಲಿ ಒಂದು ಹಸಿರು ಕಲರ್ ಸೊಪ್ಪಿದೆ ಅಂದ್ರೆ ಅದು ಹರ್ಬಲ್ಲೇ ಆಗಿರ್ಬೇಕು ಅಂತ ಏನಿಲ್ಲ. ತುಂಬಾ ವಸ್ತುಗಳು ಹಸಿರು ಕಲರ್ ಅಲ್ಲಿ ಇರುತ್ತೆ. ಇಷ್ಟೆಲ್ಲಾ ಪ್ರಶ್ನೆಗಳು ಬಂದ್ಮೇಲೆ ನನಗೆ ಕಾಡ್ತಿರುವಂತ ಇನ್ನೊಂದು ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಕೆಲವೊಂದು ಯೂಟ್ಯೂಬರ್ಗಳು ಮತ್ತು ಇನ್ಫ್ಲೂಯೆನ್ಸರ್ಗಳು ಮಾಡಿರುವಂತಹ ಪ್ರಮೋಷನ್ ಅಲ್ಲಿ ಇವರೊಂದಷ್ಟು ಕ್ಲೈಮ್ ಗಳನ್ನ ಮಾಡಿದ್ದಾರೆ. ಇವರು ಎಣ್ಣೆನ ಯೂಸ್ ಮಾಡಿದ್ರೆ ಡ್ಯಾಂಡ್ರಫ್ ಸಮಸ್ಯೆ ಶಾಶ್ವತವಾಗಿ ನಿವಾರಣೆ ಆಗುತ್ತಂತೆ, ಬೆಳ್ಳಗಿರೋ ಕೂದಲು ಕಪ್ಪಗಾಗುತ್ತೆ ಅಂತ ಕೂಡ ಕ್ಲೈಮ್ ಮಾಡಿದ್ದಾರೆ. ಹೌದಾ? ನನಗೆ ಗೊತ್ತಿರೋ ಅಲ್ಪ ಸ್ವಲ್ಪ ನಾಲೆಡ್ಜ್ ಅಲ್ಲಿ ಈ ಹೇರ್ ಆಯಿಲ್ ಇಂದ ಈ ಡ್ಯಾಂಡ್ರಫ್ ಸಮಸ್ಯೆ ಶಾಶ್ವತವಾಗಿ ನಿವಾರಣೆ ಆಗಲ್ಲ, ಬೆಳ್ಳಗಿರೋ ಕೂದಲಂತೂ ಕಪ್ಪಗೆ ಆಗೋದೇ ಇಲ್ಲ. ಈ ಸಂಬಂಧ ಸ್ವಲ್ಪ ಸರ್ಚ್ ಮಾಡಿದಾಗ ನನಗೆ ಇವರು ಮಾಡಿರುವಂತ ಕ್ಲೈಮ್ ಗಳನ್ನ ಸರಿ ಅಂತ ಹೇಳುವಂತ ಯಾವ ರಿಸರ್ಚ್ ಪೇಪರ್ಸ್ ಗಳು ಕೂಡ ಸಿಕ್ಕಿಲ್ಲ. ಒಂದ್ ವೇಳೆ ಈ ಕಾಡುವಾಸಿ ಹೇರ್ ಆಯಿಲ್ ಅವ್ರು ಏನಾದ್ರು ಇದ್ರ ಬಗ್ಗೆ ರಿಸರ್ಚ್ ಮಾಡಿದ್ರೆ ಅಥವಾ ಯಾವ್ದಾದ್ರು ಲ್ಯಾಬ್ ಅಲ್ಲಿ ಟೆಸ್ಟ್ ಮಾಡಿಸಿದ್ರೆ ಅದನ್ನ ಪಬ್ಲಿಷ್ ಮಾಡ್ಬೋದಲ್ವಾ? ಒಂದ್ ವೇಳೆ ಈ ಕ್ಲೈಮ್ ನಿಜಾನೇ ಅನ್ನೋದಾದ್ರೆ ನಿಮ್ ಸೇಲ್ಸ್ ಇನ್ನೂ ಜಾಸ್ತಿ ಆಗುತ್ತಲ್ವಾ? ನೀವು ಬಹಳ ಬುದ್ಧಿವಂತರು. ಇವಾಗ ಒಂದಷ್ಟು ಜನ ಅನ್ಕೋತಿರ್ತಾರೆ, ಇದೆಲ್ಲ ಬಿಡುಗರು, ಈ ಆಯಿಲ್ ತಗೋಬೇಕಾ ಬೇಡವಾ ಅದನ್ನೇ ಹೇಳುವಂತ. ನನ್ನ ಪರ್ಸನಲ್ ಸಜೆಷನ್ ಕೇಳೋದಾದ್ರೆ, ಈ ತರದ ಯಾವುದೇ ಹೇರ್ ಆಯಿಲ್ ವರ್ಕ್ ಆಗಬೇಕು ಅಂದ್ರೆ ಮೊದಲನೇದಾಗಿ ನಮ್ಮ ಹೇರ್ ರೂಟ್ಸ್ ಜೀವಂತವಾಗಿರಬೇಕು. ಒಂದ್ ವೇಳೆ ಹೇರ್ ರೂಟ್ಸೇ ಡ್ಯಾಮೇಜ್ ಆಗೋಗಿದ್ರೆ ಇಂಥ ಎಣ್ಣೆನ ಎಷ್ಟು ತಿಕ್ಕಿದ್ರು ಏನು ಪ್ರಯೋಜನ ಇರಲ್ಲ. ಜಸ್ಟ್ ಲೈಕ್ ದಿಸ್ ಚಪ್ಪರ್ ಯೂಟ್ಯೂಬರ್. ಸೊ ಇಂಥ ಆಯಿಲ್ಗಳ ಮೇಲೆ 1,000-2,000 ಖರ್ಚು ಮಾಡೋ ಬದಲು ಅದೇ ದುಡ್ಡಲ್ಲಿ ಒಬ್ಬ ಒಳ್ಳೆ ಡಾಕ್ಟರ್ ಹತ್ರ ಕನ್ಸಲ್ಟೇಷನ್ ತಗೊಳ್ಳಿ. ನಿಮ್ಮ ಹೇರ್ ಫಾಲ್ ಯಾವ ಸ್ಟೇಜ್ ನಲ್ಲಿ ಇದೆ ಅನ್ನೋದನ್ನ ತಿಳ್ಕೊಳ್ಳಿ. ಇವತ್ತು ಹೇರ್ ಫಾಲ್ ಆಗ್ತಾ ಇರೋದಕ್ಕೆ ಬಹಳಷ್ಟು ಕಾರಣಗಳಿದೆ. ಅದು ನಮ್ಮ ಸ್ಟ್ರೆಸ್ ಲೆವೆಲ್ ಆಗಿರ್ಬೋದು, ಪೊಲ್ಯೂಷನ್ ಆಗಿರ್ಬೋದು, ನಾವು ಬಳಸೋ ವಾಟರ್, ನಾವು ತಿನ್ನೋ ಊಟ, ಪ್ರತಿಯೊಂದು ಕೂಡ ಕಾರಣ ಆಗಿರುತ್ತೆ. ಅಂತದ್ರಲ್ಲಿ ಕೇವಲ ಒಂದು ಹೇರ್ ಆಯಿಲ್ ನಿಂದ ಕೂದಲು ಬರುತ್ತೆ ಅನ್ನೋದು ಸುಳ್ಳು. ಹಂಗೂ ನಿಮ್ಗೆ ಈ ಹೇರ್ ಆಯಿಲ್ ನ ತಗೊಳ್ಳೇಬೇಕು ಅಂತ ಅನ್ಸಿದ್ರೆ ಯಾರೋ ಒಬ್ಬ ಯೂಟ್ಯೂಬರ್, ಒಬ್ಬ ಇನ್ಫ್ಲೂಯೆನ್ಸರ್ ಹೇಳ್ದ ಅಂತ ಬ್ಲೈಂಡ್ ಆಗಿ ತಗೊಳ್ಳೋ ಬದಲು ಒಂದಷ್ಟು ಪ್ರಶ್ನೆಗಳನ್ನ ಕೇಳಿ. ಈ ಆಯಿಲ್ಗೆ GST ರಿಜಿಸ್ಟ್ರೇಷನ್ ಇದೆಯಾ? ರೀಫಂಡ್ ಪಾಲಿಸಿ ಏನು? ಇದು ನಿಜವಾಗ್ಲೂ ವರ್ಕ್ ಆಗುತ್ತಾ? ಇದರಿಂದ ಏನು ಸೈಡ್ ಎಫೆಕ್ಟ್ಸ್ ಇಲ್ಲ ಅನ್ನೋದಕ್ಕೆ ಯಾವ್ದಾದ್ರು ಲ್ಯಾಬ್ ಟೆಸ್ಟ್ ಮಾಡಿಸಿದಾರಾ? ಅಥವಾ ಇದನ್ನ ಬಳಸಿರುವಂತವರ ರಿಯಾಕ್ಷನ್ ಏನು, ರೆಸ್ಪಾನ್ಸ್ ಏನು? ಈ ತರದ ಪ್ರಶ್ನೆಗಳನ್ನ ಕೇಳಿ. ಅದಕ್ಕೆ ಆ ಕಡೆಯಿಂದ ಉತ್ತರ ಬಂದ್ರೆ, ಆ ಉತ್ತರ ನಿಮಗೆ ಸರಿ ಅನ್ಸಿದ್ರೆ ಆಗ ಈ ಹೇರ್ ಆಯಿಲ್ ನ ತಗೊಳ್ಳಿ. ನಮಗೆಲ್ಲ ಗೊತ್ತಾಗೋಯ್ತು. ಇಲ್ಲ ಅಂದ್ರೆ ಅರ್ಥ ಆಯ್ತು ಅನ್ಸುತ್ತೆ. ಫೈನಲಿ ನಾನು ಹೇಳಕ್ ಇಷ್ಟಪಡೋದು ಏನಪ್ಪಾ ಅಂತಂದ್ರೆ, ಈ ಹೇರ್ ಆಯಿಲ್ ಆಗಿರ್ಬೋದು, ಫೇಸ್ ಕ್ರೀಮ್ಗಳಾಗಿರ್ಬೋದು ಅಥವಾ ಬ್ಯೂಟಿ ಪ್ರಾಡಕ್ಟ್ಗಳಾಗಿರ್ಬೋದು, ಇವೆಲ್ಲ ಎಕ್ಸಿಸ್ಟೆನ್ಸ್ ಇರೋದಕ್ಕೆ ಕಾರಣನೇ ನಮ್ಮಲ್ಲಿರುವಂಥ ಸಂಕುಚಿತ ಭಾವನೆಗಳು. ಹಾಲಿವುಡ್ ಅಲ್ಲಿರುವಂಥ ಎಷ್ಟೋ ಜನ ಆಕ್ಟರ್ಗಳಿಗೆ ತಲೆ ಮೇಲೆ ಒಂದು ಕೂದಲು ಇಲ್ಲ, ಆದ್ರೂ ಅವ್ರನ್ನೆಲ್ಲ ನಾವು ಕಾಸು ಕೊಟ್ಟು ನೋಡ್ತೀವಿ. ಸರಿಯಾಗಿ ಹೇಳಿದ್ರಿ. ತುಂಬಾ ದೂರದ ಎಕ್ಸಾಂಪಲ್ ಯಾಕೆ ಗುರು, ನಮ್ಮ ಸ್ಯಾಂಡಲ್ವುಡ್ ನಲ್ಲೇ ಹೀರೋ ಆಗಿ, ಡೈರೆಕ್ಟರ್ ಆಗಿ, ರೈಟರ್ ಆಗಿ ಕಾಣಿಸ್ಕೊತಿರೋ ರಾಜ್ ಬಿ ಶೆಟ್ಟಿ ಅವ್ರಿಗೆ ಇದೇ ಸಮಸ್ಯೆ ಇದೆ ತಾನೆ. ನನ್ನ ತಲೆಯಲ್ಲಿ ಕೂದಲಿಲ್ಲ, ನಾನು ಮಸ್ಕ್ಯುಲರ್ ಆಗಿಲ್ಲ, ನಾನು ಯಾರು ನೋಡ್ತಾರೆ ಗುರು ಅಂತ ಅವರು ಇದೇ ತರ ಥಿಂಕ್ ಮಾಡಿದ್ರೆ ಇವತ್ತು ಟಾಪ್ ಪೊಸಿಷನ್ ಇರಕ್ಕಾಗ್ತಿತ್ತಾ? ಈ ವಿಡಿಯೋ ನೋಡ್ತಿರೋರ್ಗೆ ಹೇಳಕ್ ಬಯಸೋದು ಇಷ್ಟೇ, ನನ್ನ ತಲೆಯಲ್ಲಿ ಕೂದಲಿಲ್ಲ, ನನ್ನ ಮಕ್ಕದಲ್ಲಿ ಕಲರ್ ಇಲ್ಲ ಅಂತ ಇಂಥ ಪ್ರಾಡಕ್ಟ್ಗಳಿಗೆ ₹1,000 ಸುರಿಯೋ ಬದಲು ಅದೇ ದುಡ್ಡನ್ನ ನಿಮ್ಮ ಪರ್ಸನಾಲಿಟಿ ಡೆವಲಪ್ಮೆಂಟ್ ಮೇಲೆ ಇನ್ವೆಸ್ಟ್ ಮಾಡಿ. ಸೊ ಆಗ ನಿಮ್ಗೆ ನೇಮು, ಫೇಮ್ ಜೊತೆಗೆ ನೀವು ಲೈಫಲ್ಲಿ ಬಯಸೋದೆಲ್ಲ ಸಿಗುತ್ತೆ. ಇನ್ನ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಈ ಫೋಟೋ ನೋಡ್ರಪ್ಪ. ಅಯ್ಯಯ್ಯೋ, ಅಂಬಾನಿ ಮನ್ಸ್ ಮಾಡಿದ್ರೆ ಇಂಥ 100 ಕಂಪ್ನಿನ ಸೆಕೆಂಡ್ಸ್ ಅಲ್ಲಿ ಹುಟ್ಟಾಕ್ಬೋದು. ಅಂತವನಿಗೆ ತಲೆಯಲ್ಲಿ ಕೂದಲಿಲ್ಲ ಅಂದ್ರೆ ನಮ್ದು ನಿಮ್ದೆಲ್ಲ ಯಾವ್ದ್ರಯ್ಯ?
ಅಂಡ್ ಈ ಪ್ರಮೋಷನ್ಸ್ ಗಳ ಬಗ್ಗೆ ಮಾತಾಡ್ಲೇಬೇಕು ಗುರು. ಇದೊಂದೇ ಅಂತಲ್ಲ, ಯಾವುದೇ ಒಂದು ಕಂಪ್ನಿ ಆಗ್ಲಿ ಪ್ರಮೋಷನ್ ಗಳನ್ನ ಮಾಡಿಸ್ಬೇಕಾದ್ರೆ ಈ ಗಾಬಲ್ಸ್ ಥಿಯರಿ ಇರೋ ಕೆಲವೊಂದು ಪ್ರಿನ್ಸಿಪಲ್ ಗಳನ್ನ ಫಾಲೋ ಮಾಡ್ತಾರೆ. ಏನದು? ಯಾವುದೇ ಒಂದು ವಿಷಯನಾಗ್ಲಿ 100 ಸಲ ಹೇಳಿದ್ರೆ ಜನ ಒಂದು ಸಲ ಆದ್ರೂ ನಂಬ್ತಾರೆ. ಬೇಕಿದ್ರೆ ನೋಡಿ, ಇದೊಂದೇ ಅಂತಲ್ಲ, ಈ ತರದ ಪ್ರಮೋಷನ್ ಗಳು ತುಂಬಾ ನಡೆದಿದೆ. ಅದು ರಮ್ಮಿ ಆಗಿರ್ಬೋದು, ಅಥವಾ ತುಂಬಾ ವರ್ಷಗಳ ಹಿಂದೆ ಈ ಚಿಕ್ಕಮ್ಮನ ಅರ್ಥ ಅಂತ ಒಂದು ಫೇಸ್ ವಾಶ್ ಬಂದಿತ್ತು. ಅದನ್ನ ಸಿಕ್ದವರು ಸಿಕ್ದಂಗೆಲ್ಲ ಪ್ರಮೋಟ್ ಮಾಡಿದ್ರು. ಆಮೇಲೆ ಅದ್ರ ಅಸಲಿಯತ್ ಏನು ಅಂತ ಆಚೆ ಬಂತು. ಇದೊಂದೇ ಅಲ್ಲ, ಅದು ಪೀನಟ್ ಬಟರ್ ಆಗಿರ್ಬೋದು, ಆಡಿಯೋ ಬುಕ್ಸ್ ಆಗಿರ್ಬೋದು, ಈ ತರದ ಪ್ರಮೋಷನ್ಗಳು ನಡೀತಾನೆ ಇರುತ್ತೆ. ಅಂಡ್ ಯೂಟ್ಯೂಬ್ ಅಥವಾ ಇನ್ನೊಂದು ಪ್ಲಾಟ್ಫಾರ್ಮ್ ಗಳಲ್ಲಿ ಕ್ರಿಯೇಟರ್ ಗಳಿಗೆ ಬರ್ತಾ ಇರುವಂತಹ ಹಣ ತುಂಬಾ ಕಡಿಮೆ. ಅದಕ್ಕೋಸ್ಕರ ಅವರು ಪ್ರಮೋಷನ್ ಗಳನ್ನ ಮಾಡ್ತಾರೆ. ಕೆಲವರು ಜೀವನ ನಡೆಸೋಕೋಸ್ಕರ ಮಾಡಿದ್ರೆ, ಕೆಲವರು ಶೋಕಿಗೋಸ್ಕರ ಮಾಡ್ತಾರೆ. ಕೆಲವರು ರೆಸ್ಪಾನ್ಸಿಬಿಲಿಟಿಯಿಂದ ಒಳ್ಳೆ ಪ್ರಾಡಕ್ಟ್ ಗಳನ್ನ, ಜೆನ್ಯೂನ್ ಪ್ರಾಡಕ್ಟ್ ಗಳನ್ನ ಪ್ರಮೋಟ್ ಮಾಡಿದ್ರೆ, ಇನ್ನ ಕೆಲವು ನನ್ನ ಮಕ್ಕಳು ಕಿತ್ತೋಗಿರೋ ಪ್ರಾಡಕ್ಟ್ ಗಳನ್ನೆಲ್ಲ ಪ್ರಮೋಟ್ ಮಾಡ್ತಾರೆ. ಸೊ ಯಾರೋ ಒಬ್ಬ ಹೇಳ್ದ ಅಂತ ಒಂದು ಪ್ರಾಡಕ್ಟ್ನ ಬ್ಲೈಂಡ್ ಆಗಿ ತಗೊಳ್ಳೋ ಬದಲು ದೇವರು ನಿಮಗೂ ಸ್ವಲ್ಪ ಬ್ರೈನ್ ಕೊಟ್ಟಿರ್ತಾನೆ. ದಯವಿಟ್ಟು ಅದನ್ನು ಯೂಸ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಹೋಪ್ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಹಾಕ್ಬೋದು. ವಿಡಿಯೋ ಇಷ್ಟ ಆಗಿಲ್ಲ ಅಂದರೆ 2 ಸಲ ಡಿಸ್ಲೈಕ್ ಮಾಡಿ. ಆ್ಯಂಡ್ ಈ ವಿಷಯದ ಬಗ್ಗೆ ನಿಮಗೇನಾದರೂ ಅನಿಸಿಕೆ ಅಭಿಪ್ರಾಯಗಳಿದ್ರೆ ತಪ್ಪದೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಆದಷ್ಟು ಬೇಗ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. 2010 ಮಾಡೆಲ್ ಪೆಟ್ರೋಲ್ ಇಂಜಿನ್ ಗಾಡಿ ಬೆಣ್ಣೆ ತರ ಇದೆ ಸರ್.